ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳ್ಳಿ ಜೊತೆಗೆ ಸ್ವಾಗತ. ನೀವು ಪಿಜ್ಜಾ ಶಾಪಲ್ಲಿ ಪಿಜ್ಜಾ ತಿಂದಿರ್ತೀರಾ, ಮತ್ತೆ ಡಾಮಿನೋಸಲ್ಲಿ ಪಿಜ್ಜಾ ತಿಂದಿರ್ತೀರಾ ಬೇರೆ ಕಡೆ. ಆದರೆ ಆ ಪಿಜ್ಜಾ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ಡಿಫ್ರೆಂಟ್ ಪ್ರೈವೇಟಲ್ಲಿ ಪಿಜ್ಜಾ ಶಾಪ್ಗಳಲ್ಲಿ ಪಿಜ್ಜಾ ತಿಂದಿರ್ತೀರಾ, ನಿಮಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಆ ಪಿಜ್ಜಾ ಈಗ ನಾನು ಇವ್ರು ಬಂದು ನಮ್ಮಣ್ಣ, ಇವರು ಪುಣೆದಲ್ಲಿ ಇರ್ತಾರೆ. ಶಾಪ್ ಹತ್ರ ಹೋಗಿ ವರ್ಕ್ ಮಾಡೋ ಅಂಥವ್ರು ಇವರು ಎಲ್ಲ ಥರ ಪಿಜ್ಜಾನು ಮಾಡ್ತಾರೆ. ಈಗ ನಾನು ಅಲ್ಲಿ ಪುಣೆಗಂತೂ ಇನ್ನೂ ಹೋಗಿಲ್ಲ, ಅವರೇ ಇಲ್ಲಿಗೆ ಬಂದಿದ್ರು. ಈಗ ಒಂದು 3-4 ಡೇಸ್ಗೆ ಒಂದು ಲೀವ್ಸ್ಗೋಸ್ಕರ ಮಕ್ಕಳನ್ನ ಫ್ಯಾಮಿಲಿನ ಕರ್ಕೊಂಡ್ಬಂದಿದ್ದಾರೆ. ಅದಕ್ಕೆ ಇವ್ರಿಗೆ ಗೊತ್ತಿರೋ ಅಂಥ ಪಿಜ್ಜಾಸ್ ಫುಲ್ ಎಲ್ಲ ಥರ ಒಂದು ವೆಜ್ ಪಿಜ್ಜಾಸ್ ಮತ್ತು ಚಿಕನ್ ಪಿಜ್ಜಾಸ್ ಮಾಡ್ತಾ ಇದ್ದಾರೆ. ಇವ್ರ ಹೆಸರು ವೀರೇಂದ್ರ ಅಂತ ಬಿಟ್ಟು. ವೈಫ್ ಇದ್ದಾರಲ್ಲ, ನಮ್ಮ ವೈಫ್ ಅವರು, ಅವ್ರ ಅಕ್ಕನ ಹಸ್ಬೆಂಡು, ವೈಫ್ ಅವರು ಭಾವ ಇವರು. ಈಗ ಇವರು ತೋರಿಸೋಂಥ ಪಿಜ್ಜಾಸು ತುಂಬಾ ಸಖತ್ತಾಗಿ ಮಾಡ್ತಾರೆ. ಗೋಲ್ಡನ್ ಕಾರ್ನ್ ಪಿಜ್ಜಾ, ಮಶ್ರೂಮ್ ಪಿಜ್ಜಾ, ಪನ್ನೀರ್ ಪಿಜ್ಜಾ, ಮಾರ್ಗೆರೇಟಾ ಪಿಜ್ಜಾ, ಮತ್ತು ವೆಜ್ ಲೋಡೆಡ್ ಪಿಜ್ಜಾ, ಮತ್ತು ಕ್ಲಾಸಿಕ್ ಚೀಸ್ ಪಿಜ್ಜಾ, ತಂದೂರಿ ಚಿಕನ್ ಪಿಜ್ಜಾ, ಪೆರಿ ಚಿಕನ್ ಪಿಜ್ಜಾ, ಸ್ಪೈಸಿ ಗ್ರೀನ್ ಪಿಜ್ಜಾ. ನೋಡಿ, ಈ ಥರ ಎಲ್ಲ ಪಿಜ್ಜಾಸು ಪ್ರತಿಯೊಂದು ಒಂದಾದ್ಮೇಲೆ ಒಂದು ಪಿಜ್ಜಾಸು ಯಾವ ರೀತಿ ಮಾಡೋದು ಅಂತ ಬಿಟ್ಟು ಫಸ್ಟಿಂದ ಲಾಸ್ಟ್ವರೆಗೂ ಈ ಥರ ಎಲ್ಲ ಪಿಜ್ಜಾಸು ಒಂದೇ ವಿಡಿಯೋದಲ್ಲಿ ನೀವೆಲ್ಲ ನೋಡ್ಬೋದು. ನೀವು ಯಾವುದು ಸ್ಕಿಪ್ ಮಾಡ್ದಿರ ನೋಡಿದ್ರೆ ನೀವು ಮನೆಯಲ್ಲೇ ಡಾಮಿನೋಸ್ಗೆ ಹೋಗ್ದಿರ, ಪಿಜ್ಜಾ ಆಟ್ಗೆ ಹೋಗ್ದಿರಾನೆ ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋವಂಥ ಪಿಜ್ಜಾಸು ಈಗ ನಾನು ತೋರಿಸ್ತೀನಿ. ಬನ್ನಿ, ಇದು ಯಾವ ರೀತಿ ಪಿಜ್ಜಾಸ್ ಎಲ್ಲ ಮಾಡ್ತಾರೆ ಅಂತ ಬಿಟ್ಟು. ಆ್ಯಕ್ಟಿವ್ ಡ್ರೈ ಈಸ್ಟು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಬೌಲಲ್ಲಿ. ಇದು ಲಿಕ್ವಿಡು ಬರುತ್ತೆ ಮತ್ತು ಇದು ಪೌಡರು ಬರುತ್ತೆ. ಇದನ್ನು ನನಗೆ ಲಿಕ್ವಿಡ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಈಗ ಪೌಡ್ರನ್ನ ಇದರ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನೋಡೋಣ ಯಾವ ರೀತಿ ಮಿಕ್ಸ್ ಮಾಡ್ತಾರೆ ಅಂತ ಬಿಟ್ಟು. ಹಾಕ್ಕೊಳ್ಳಿ. ಇದು ನೋಡಿ, 1 ಸ್ಪೂನು, 2 ಸ್ಪೂನು ಇದು ಡ್ರೈ ಈಸ್ಟ್ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ಮಿಕ್ಸ್ చేసుకొని ನೋಡಿ, ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು 30 ಸೆಕೆಂಡ್ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಆಯಿಲಲ್ಲಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನೀರು ಹಾಕ್ಕೊತಾ ಇದ್ದಾರೆ. ಜಸ್ಟ್ ಒಂದು ಕಪ್ಪು, ಚಿಕ್ಕ ಕಪ್ಪಷ್ಟು ಒಂದು ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಸೆಕೆಂಡ್, ಒಂದು 10 ಸೆಕೆಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಎಣ್ಣೆ ಮತ್ತು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 15 ಮಿನಿಟ್ಸು ಕ್ಲೋಸ್ ಮಾಡ್ತಾಯಿದ್ದಾರೆ. 15 ಮಿನಿಟ್ಸ್ ಆದಮೇಲೆ ಇದು ನೊರೆ ಬರುತ್ತೆ. ನೊರೆ ಬಂದಮೇಲೆ ಇದನ್ನು ತೆಗೆಯೋವಂಥದ್ದು. ಇದು ಉಬ್ಬುತ್ತೆ. ಇದು ಉಬ್ಬಿದಾದಮೇಲೆ ಹಾಕ್ಕೊಳ್ಳೋ ಅಂಥದ್ದು. ಪಿಜ್ಜಾ ಸಾಸ್ ಮಾಡೋದಕ್ಕೆ ಬಿಸಿ ನೀರಲ್ಲಿ ಒಂದು 15 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದಾರೆ. ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಂಡು ಇದನ್ನು ಈಗ ಸಾಸ್ ಮಾಡ್ಕೊತಾರಂತೆ, ಟೊಮೊಟೊ ಸಾಸು. ನೋಡಿ, ಇದು ಟೊಮೊಟೊ ಮೇಲ್ಗಡೆ ಇರುವಂಥದ್ದು ಸಿಪ್ಪೆ, ಒಟ್ಟು ಸಿಪ್ಪೆ ಇರುತ್ತಲ್ಲ, ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಗೆದು ಈಗ ಬೌಲಲ್ಲಿ ಹಾಕ್ಕೊತಾ ಇದ್ದಾರೆ. ಇದನ್ನು ಪಿಜ್ಜಾ ಸಾಸ್ ಮಾಡ್ಕೊಳೋದಕ್ಕೆ ಈಗ ಒಂದು 4, 5, 6 ಟೊಮೊಟೊ ಹಾಕ್ಕೊಂಡಿದ್ದಾರೆ. 6 ಟೊಮೊಟೊ ಮಿಕ್ಸರ್. ನೋಡಿ, ಸಾಸ್ ಮಾಡ್ಕೊಳೋದಕ್ಕೆ ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಈಗ ರುಬ್ಕೊತಾರೆ ಇದನ್ನು. ಅದರಲ್ಲೇ ಸ್ವಲ್ಪ ನೀರು, ಟೊಮೊಟೊ ಹಾಕ್ಕೊಂಡು ಈ ಥರ ಇಷ್ಟರಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ. ನೋಡಿ, 3 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದಾರೆ. ಒಂದು ಬೌಲ್ ಇಟ್ಕೊಂಡಿದ್ದಾರೆ. ಬೌಲಲ್ಲಿ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾರೆ ಅದರಲ್ಲಿ. ನೋಡಿ, ಎಣ್ಣೆ ಬಿಸಿ ಆಗಿದೆ. ಬಿಸಿ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾರೆ. ನೋಡಿ, 1 ಸ್ಪೂನ್ ಪೆಪ್ಪರ್. 1 ಸ್ಪೂನಾ? 1 ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದಾರೆ. ಈಗ ಸಾಲ್ಟ್ ಹಾಕ್ಕೊತಾ ಇದ್ದಾರೆ ತೈಲಂತ. ಅದಕ್ಕೆ ಬೇಕಾದಷ್ಟು ಉಪ್ಪು. ಈಗ ಇವ್ರು ಬಂದು ಒಂದು 3/4 ಸ್ಪೂನು ಉಪ್ಪು ಹಾಕ್ಕೊಂಡಿರೋಂಥದ್ದು. ನೋಡಿ, ಅದರಲ್ಲೇ 1 ಸ್ಪೂನು, 1.5 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದಾರೆ. ಇದು ಲೋ ಫ್ಲೇಮಲ್ಲಿ ಮಾಡ್ತಾ ಇರೋಂಥದ್ದು. ಹೈ ಫ್ಲೇಮ್ ಇಟ್ಟಿದ್ರೆ ಇದು ಸೀದೋಗುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ನೋಡಿ, ಇದು ಫ್ರೈ ಆಗಿದೆ. ಸಾಸ್ ಹಾಕ್ಕೊತಾ ಇದ್ದಾರೆ. ಅದೀಗ ಬಾಯ್ಲ್ ರವನ್ನ ನೋಡಿ, ಇದು ಓರಿಗೆನೋ, ಇದರಲ್ಲೇ ಈಗ ಹಾಕೋಣಂಥದ್ದು. ಓರಿಗೆನೋ ಹಾಕ್ಕೊತಾ ಇದ್ದಾರೆ. 1 ಸ್ಪೂನು, 2 ಸ್ಪೂನು.
2 ಸ್ಪೂನಾ? ಹಾಂ, ಅವರಿಗೇನೋ 2 ಸ್ಪೂನ್ ಹಾಕ್ಕೊಂಡಿದ್ದಾರೆ. ನೋಡಿ, ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಇದನ್ನು ಕುದಿಸ್ಕೋಬೇಕು. ನೋಡಿ, ಇದು ಸಾಸ್ ಅನ್ನೋದು ರೆಡಿ ಆಗಿದೆ. ನೋಡಿ, ಈಗ ಆಫ್ ಮಾಡ್ಕೊಂಡಿದ್ದಾರೆ. ಸ್ಟವ್ ಅನ್ನೋದು ಫುಲ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಸಾಸ್ ಅನ್ನೋದು ಈ ಥರ ಬಂದಿದೆ. ಇದು ಜಸ್ಟ್ ಒಂದು ಆಲ್ಮೋಸ್ಟ್ ಒಂದು 10 ನಿಮಿಷ ಇದನ್ನು ಕುದಿಸಿದಾದ್ಮೇಲೆ ನೋಡಿ ಈ ಥರ ಆಯಿಲ್ ಬಿಟ್ಕೊಂಡಿದೆ. ನೋಡಿ, ಆಯಿಲ್ ಬಿಟ್ಕೊಂಡಿದ್ದಾದ್ಮೇಲೆ ಇದನ್ನು ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ಇಷ್ಟು ಮಾತ್ರ ಗಟ್ಟಿಯಾಗಿದೆ ಇದು. ನೋಡಿ, ಮೈದಾ ಮಿಕ್ಸ್ ಮಾಡೋದಕ್ಕೆ ಕಡಾಯಿ ತಗೊಂಡಿದ್ದಾರೆ. ಕಡಾಯಲ್ಲಿ ಈಗ ನೀರು ಹಾಕ್ಕೊತಾ ಇದ್ದಾರೆ. ಓಕೆ. ನೋಡಿ, ಇದು 1 kgಗೆ ನೀರು ಹಾಕ್ಕೊಂಡಿರೋವಂಥದ್ದು. 1 kg ಮೈದಾ ಇದರಲ್ಲಿ ಮಿಕ್ಸ್ ಮಾಡೋದಕ್ಕೆ ನೀರು ಹಾಕ್ಕೊಂಡಿದ್ದಾರೆ. ಒಂದು 1/2 ಲೀಟ್ರ್ಗಿಂತ ಕಡಿಮೆ ಇದೆ ಇದು. ನೋಡಿ, ಇದು ಆಗಲೇ ಒಂದು 15 ನಿಮಿಷ ಆಗಿದೆ. 15 ನಿಮಿಷ ನೆನೆಸಿ ಇಟ್ಕೊಂಡಿದ್ರಲ್ಲ, ಈಗ ಇದರಲ್ಲಿ ನೀರಲ್ಲಿ ಹಾಕ್ಕೊತಾ ಇದ್ದಾರೆ ಇದು. ನೋಡಿ, ಈಗ ಮೈದಾ ಹಾಕ್ಕೊತಾ ಇದ್ದಾರೆ. ಇದು 1 kg ಮೈದಾ ಇದು. ಅದ್ರಲ್ಲಿ ಸ್ವಲ್ಪ ಇದೆ ಅಷ್ಟೇ, ಇನ್ನು ಫುಲ್ ಹಾಕ್ಕೊಂಡಿದ್ದಾರೆ ಇದರಲ್ಲಿ. ನೋಡಿ, ಮತ್ತೆ ಮಿಕ್ಕಿತ್ತಲ್ಲ ಅದು ಫುಲ್ಲು ಹಾಕ್ಕೊಂಡಿದ್ದಾರೆ. ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಮೈದಾ ಹಿಟ್ಟು ಅನ್ನೋದು ಸ್ವಲ್ಪ ಮೆತ್ತು ಇದೆ, ಇನ್ನೂ ಸ್ವಲ್ಪ ಮೈದಾ ಹಾಕ್ಕೊತಾ ಇದ್ದಾರೆ. ನೋಡಿ, ಇನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 5 ನಿಮಿಷದಿಂದ ಇದನ್ನು ಮಿಕ್ಸ್ ಮಾಡ್ತಾ ಇರೋವಂಥದ್ದು. ಈಗ ಮೈದಾ ಅನ್ನೋದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಇಷ್ಟು ಮಾತ್ರ. ಈಗ ಚಪಾತಿಗೆ ಮಿಕ್ಸ್ ಮಾಡ್ತಿರಲ್ಲ ಅದೇ ರೀತಿ ಇದನ್ನು ಮಿಕ್ಸ್ ಮಾಡಬೇಕು. ಇದನ್ನು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 15ರಿಂದ 20 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಫುಲ್ಲಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನು ಒಂದು ಅರ್ಧ ಗಂಟೆ ಇದನ್ನು ನೆನೆಸ್ಕೊತಾರೆ. ಇದೇ ಥರ ಒಂದು ಗಾಳಿ ಹೋಗ್ಬಾರ್ದಂತೆ, ಗಾಳಿ ಹೋಗ್ದಿರೋ ಕಾರಣಕ್ಕೆ ಈ ಥರ ಪ್ಲೇಟ್ ಮುಚ್ಚಿ ಇಟ್ಕೊಂಡಿದ್ದಾರೆ. ಸ್ನೇಹಿತರೆ, ನೋಡಿ, ಈಗ ವೆಜಿಟೇಬಲ್ ಪಿಜ್ಜಾ ಮಾಡೋದಕ್ಕೆ ಕ್ಯಾಪ್ಸಿಕಮ್ ಪಿಜ್ಜಾ ಮತ್ತು ವೆಜ್ ಪಿಜ್ಜಾ ಎಲ್ಲ ಮಾಡೋದಕ್ಕೆ ಈಗ ಈರುಳ್ಳಿ ಮತ್ತು ಟೊಮೊಟೊ ಕ್ಯಾಪ್ಸಿಕಮ್ಮು ಈಗ ಕಟ್ ಮಾಡ್ಕೊತಾ ಇದ್ದಾರೆ. ನೋಡಿ, ಈಗ ರೆಡ್ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊತಾ ಇದ್ದಾರೆ. ನೋಡಿ, ರೆಡ್ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದಾರೆ ಮತ್ತು ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದಾರೆ. ಈಗ ಯೆಲ್ಲೋ ಕ್ಯಾಪ್ಸಿಕಮ್ಮು ನೋಡಿ, ಅದನ್ನು ಉದ್ದುದ್ದಕ್ಕೆ ನೋಡಿ ಸಣ್ಣಕ್ಕೆ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲದಕ್ಕೂ ಈಗ ಕಟಿಂಗ್ ಮಾಡ್ಕೊತಾ ಇದ್ದಾರೆ. ಇದು ಪನ್ನೀರ್ ಕಟಿಂಗ್ ಮಾಡ್ತಾ ಇದ್ದಾರೆ. ಈಗ ಸ್ಕ್ವಯರ್ ಆಗಿ ಪನ್ನೀರ್ ಕಟ್ ಮಾಡ್ತಾ ಇರೋಂಥದ್ದು. ರೌಂಡ್ ಆಗಿ ಇಲ್ಲಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ರೌಂಡ್ ನೋಡಿ ಈ ಥರ. ನೋಡಿ, ಬೇಬಿಕಾರ್ನ್ ಪಿಜ್ಜಾಗೆ ಬೇಬಿಕಾರ್ನ್ ಕಟ್ ಮಾಡ್ತಾ ಇದ್ದಾರೆ ರೌಂಡ್ ಆಗಿ. ನೋಡಿ, ಈಗ ಮಶ್ರೂಮ್ ಕಟ್ ಮಾಡ್ತಾ ಇದ್ದಾರೆ. ಮಶ್ರೂಮ್ ಕೂಡ ಸಣ್ಣಕ್ಕೆ ನೋಡಿ ಅರ್ಧ ಭಾಗ ಮಾಡಿಕೊಂಡು ನೋಡಿ ಈ ಥರ ಅದನ್ನು ಸಣ್ಣಕ್ಕೆ ಮಾಡ್ಕೊತಾ ಇದ್ದಾರೆ. ಇದು ಓಪನ್ ಮಾಡ್ತಾ ಇದ್ದಾರೆ. ಈಗ ಒಂದು ಆಲ್ಮೋಸ್ಟು ಹಾಫ್ ಆನ್ ಅವರ್ ಅಲ್ಲ? ಹಾಫ್ ಆನ್ ಅವರ್ ಆಗಿದೆ. ಓಕೆ. ತಿನ್ನೋದು. ನೋಡಿ, ಇದು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ, ನೋಡಿ ಇದು ನೋಡಿ ಈ ಥರ ಉಬ್ಬಿದೆ. ಇದು ಫುಲ್ಲು ಮೇಲ್ಗಡೆ ಬಂದುಬಿಟ್ಟಿದೆ ನೋಡಿ ಇದು. ಈಗ ಇದನ್ನು ಚಿಕ್ಕದಾಗಿ ಉಂಡೆ ಮಾಡ್ಕೊತಾರೆ ಫುಲ್ಲು. ಮುಂದೆ ವಾಸನೆ ಚಿಕ್ಕಿದೆ. ನೋಡಿ, ಇದನ್ನು ಈಗ ನೋಡಿ ಆಗಲೇ ಅವ್ರು ಹೇಳಿದ್ರಲ್ಲ, ಅದಕ್ಕೋಸ್ಕರನೇ ಹೇಳಿದ್ದು. ನನಗೂ ಐಡಿಯಾನೇ ಇರಲಿಲ್ಲ. ಫುಲ್ ಗಾಳಿ ಹೋಗ್ದಿರ ಇದನ್ನು ಪ್ಲೇಟ್ ಮುಚ್ಚಿ ಇಟ್ಟಿರೋ ಅಂತಂದರು. ಅದೇ ಥರ ನಾನು ಪ್ಲೇಟ್ ಮುಚ್ಚಿಕ್ಕಿದ್ದೆ. ನೋಡಿ, ಇದು ಈ ಥರ ಆಗಿದೆ. ಇದು ಫುಲ್ಲು ಉಬ್ಬಿದೆ ಇದು ಮೈದಾ ಅನ್ನೋದು. ಈಗ ಇದನ್ನು ಉಂಡೆ ಮಾಡ್ಕೊತಾರೆ. ನೋಡಿ, ಅದನ್ನು ಉಂಡೆ ತಗೊಂಡು ಅದರಲ್ಲಿ ಮೈದಾ ಇದೆ ನೋಡಿ, ಆ ಬೌಲಲ್ಲಿ ಇರೋದು ಮೈದಾ ಗಜಿಸ್ಕೋದು. ನೋಡಿ, ಈ ಥರ ಮಾಡ್ಕೊಬೇಕಂತೆ. ನೋಡಿ, ಸೈಡಲ್ಲಿ ಪ್ರೆಸ್ ಮಾಡಿಕೊಂಡು ಒಳಗಡೆಗೆ ಪ್ರೆಸ್ ಮಾಡ್ಕೊತಾ ಇದ್ದಾರೆ. ನೋಡಿ, ಒಂದು ನಿಮಿಷ. ನೋಡಿ, ಈ ಥರ ಒಳಗಡೆಗೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ನೋಡಿ ಈ ಥರ. మ్యాక్సిమం 70 grams. 70 గ్రామ్ అది. ఇది వెయిట్ చేసుకుంటే 70 grams వస్తుంది. ನೋಡಿ, ಅದು ವೆಯ್ಟ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಒಂದು 70 ಗ್ರಾಮ್ ಬರುತ್ತೆ. 70 to 80 grams. 70 to 80 ಗ್ರಾಮ್ಸ್ ಬರುತ್ತೆ. ಈಗ ಅದನ್ನು ನೋಡಿ ಈ ಥರ ತಟ್ಕೊಬೇಕು. రౌండ్ చేసుకొని
ಮಸಾಲ. ಹಾಂ ನೋಡಿ, ಇಷ್ಟು ಮಂದಕ್ಕೆ ಇದು ಮಾಡ್ಕೊಂಡಿರೋವಂಥದ್ದು. ಇದು ಆಲ್ಮೋಸ್ಟ್ ಪರೋಟ ಮಾಡ್ಕೊತೀರಲ್ಲ, ಪರೋಟ ಅಷ್ಟು ಮಂದ ಇದೆ ಇದು. ಹಾಂ, ಪಿಜ್ಜಾ ಸಾಸು ನೋಡಿ, ಪಿಜ್ಜಾ ಸಾಸ್ ಆವಾಗಲೇ ಮಾಡ್ಕೊಂಡಿದ್ರಲ್ಲ ಫಸ್ಟಲ್ಲಿ, ಆ ಪಿಜ್ಜಾ ಸಾಸು ಈಗ ಮೇಲ್ಗಡೆ ಹಾಕ್ಕೊತಾ ಇದ್ದಾರೆ. ಟೊಮೊಟೊ ಪಿಜ್ಜಾ ಸಾಸ್ ಅಲ್ಲ, ಸಾಸ್ ಹಾಕ್ಕೊಂಡು ಈಗ ಪ್ಲೇಟಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಮೊಜರೆಲ್ಲಾ ಚೀಸು ಇದು ಅಮೂಲ್ದು, ಈಗ ಇದ್ರ ಮೇಲೆ ಹಾಕ್ಕೊತಾರೆ. ಓಕೆ ನೋಡಿ, ಒಂದು ಕಡೆಯಿಂದ ಇದನ್ನು ಹಾಕ್ಕೊಬೇಕು ಈ ಥರ. ಯಾವುದೇ ಒಂದು ಪಿಜ್ಜಾ ಮಾಡಬೇಕಂದ್ರೆ ಇದು ಬೇಸು. ಇದು ಫಸ್ಟು ಈ ಥರ ಮೈದಾದಲ್ಲಿ ಈ ಥರ ತಟ್ಕೊಂಡು ಇದನ್ನು ಚಪಾತಿ ಪರೋಟ ಥರ ಮಾಡಿಕೊಂಡು ಅದ್ರ ಮೇಲೆ ಸಾಸ್ ಹಾಕ್ಕೊಂಡು ಇದು ಎಲ್ಲ ಥರ ಪಿಜ್ಜಾಗಳಿಗೆ ಈ ಥರ ಮಾಡ್ಕೊತಾರೆ ಫಸ್ಟು. ಆಮೇಲೆ ನಾವು ಯಾವ ಥರ ಪಿಜ್ಜಾ ಬೇಕೋ ಆ ಥರ ಪಿಜ್ಜಾಸು ನಾವು ಚೂಸ್ ಮಾಡ್ಕೊಂಡು ಟಾಪ್ಗೆ ಮಾಡೋವಂಥದ್ದು. ನೋಡಿ, ಇದು ಈ ಥರ ಮಾಡ್ಕೊಂಡಿದ್ದಾರೆ. ಈ ಥರ ಪ್ರತಿ ಕಡೆ ಎಲ್ಲ ಕಡೆ ಹಾಕ್ಕೊಂಡಿರೋವಂಥದ್ದು ಇದು. ನೋಡಿ, ಒಂದು ಬೌಲಲ್ಲಿ ಈಗ ಪನ್ನೀರ್ ಕಟ್ ಮಾಡಿದ್ರಲ್ಲ, ಅದನ್ನು ಈಗ ಪನ್ನೀರ್ ಟಾಪಲ್ಲಿ ಹಾಕ್ಕೊತಾರಲ್ಲ, ಅದಕ್ಕೆ ಈಗ ಮಿಕ್ಸಿಂಗ್ ಮಾಡ್ಕೊತಾ ಇದ್ದಾರೆ. ಈಗ ಮಿಕ್ಸಿಂಗೋಸ್ಕರ ಉಪ್ಪು ಹಾಕ್ಕೊಂಡಿದ್ದಾರೆ. ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದಾರೆ. 1 ಟೀ ಸ್ಪೂನ್ 1 ಟೀ ಸ್ಪೂನು ಪೆಪ್ಪರ್ ಪೌಡರ್. ಜಿಂಜರ್ ಗಾರ್ಲಿಕ್ ಪೇಸ್ಟು 1/4 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದಾರೆ. ಈಗ ನೋಡಿ, ಪೆಪ್ರಿಕಾ ಪೌಡರ್ ಹಾಕ್ಕೊತಾ ಇದ್ದಾರೆ. ಪೆಪ್ರಿಕಾ ಪೌಡರು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ನೋಡಿ, ಇದನ್ನೆಲ್ಲ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನು ಒಂದು 10-15 ನಿಮಿಷ ಇದರಲ್ಲೇ ಬಿಡ್ತಾರೆ. ನೋಡಿ, ಈಗ ಪನ್ನೀರ್ ಪಿಜ್ಜಾ ಮಾಡೋದಕ್ಕೆ ಪನ್ನೀರ್ ಇಟ್ಕೊತಾ ಇದ್ದಾರೆ. ಪೆಪ್ಪೆ ಪನ್ನೀರ್ ಅಂತ ಇದು. ಪ್ರಾಪರಾಗಿ ಪಿಜ್ಜಾ ಯಾರೂ ಮಾಡೋದು ತೋರಿಸೋದಿಲ್ಲ, ಆದರೆ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ. ಇದೇ ಥರ ನೀವು ಮಾಡಿಕೊಂಡ್ರೆ 100% ಪಿಜ್ಜಾ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸೆಂಟ್ರಲ್ಲಿ ಕ್ಯಾಪ್ಸಿಕಮ್ ಇಡ್ತಾ ಇದ್ದಾರೆ. ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ಇಡ್ತಾ ಇದ್ದಾರೆ. ಮತ್ತು ಮೇಲ್ಗಡೆ ಇದು ಮತ್ತೆ ಮೊಜರೆಲ್ಲಾ ಚೀಸ್ ಮೈಕ್ರೋವೇವ್ಲು ನೋಡಿ, ನಮ್ಮ ಹತ್ರ ಯಾವುದು ದೊಡ್ಡ ಮೈಕ್ರೋ ಅವೇನಿಲ್ಲ, ಇದರಲ್ಲೇ ಮಾಡಿ ತೋರಿಸ್ತೀನಿ ಅಂತಂದ್ರು. ಅದಕ್ಕೋಸ್ಕರನೇ ಇದರಲ್ಲೇ ಮಾಡ್ತಾ ಇದ್ದೀವಿ. ಇದನ್ನ 4 to 5 ಮಿನಿಟ್ಸ್ ಈಗ ಇದು ಫಸ್ಟ್ ಮಾಡ್ಕೊಳ್ಳೋದು. ನೋಡೋಣ ಎಷ್ಟು ಒಳಗಡೆ ಚೀಸ್ ಅನ್ನೋದು ಫುಲ್ ಮೆಲ್ಟ್ ಆಗ್ಬೇಕಂತೆ. ಮೆಲ್ಟ್ ಆಗೋವರೆಗೂ ಇದನ್ನ ಈಗ 5 ಮಿನಿಟ್ಸ್ ಅನ್ನೋದು ಇಟ್ಟಿದ್ದೀನಿ. ನೋಡೋಣ ಎಷ್ಟೊತ್ತು ಒಳಗಡೆ ಆಗುತ್ತೆ ಅಂತ. ಇದು ನಾನು ಅನ್ನೋದು ಕಾಂಬಿ 3 ಪ್ಲಸ್ಸು ಇದು ಟೈಮಿಂಗ್ ಅನ್ನೋದು 5 ಮಿನಿಟ್ಸ್ ಇಟ್ಟಿದೆ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ. ಪಿಜ್ಜಾ ಓವೆನ್ ಅನ್ನೋದು ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಕಡೆನೂ ಅದು ಫ್ರೈ ಆಗುತ್ತೆ. ಆ ಕಾರಣಕ್ಕೆ ಅದು ಅಷ್ಟು ಬೇಗ ಆಗುವಂಥದ್ದು. ಇದು ಮೇಲ್ಗಡೆ ಮಾತ್ರ ಈಗ ಇವರು ಮೆಲ್ಟ್ ಮಾಡ್ಕೊತಾರೆ. ಮೆಲ್ಟ್ ಆದಮೇಲೆ ಈಗ ಇದನ್ನು ನೋಡಿ, ಇಲ್ಲಿ ತವಾ ಬಿಸಿ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಎತ್ತಿ ಇಲ್ಲಿ ಕೆಳಗಡೆ ತವಾ ಮೇಲೆ ಹಾಕ್ಕೊಂಡ್ರೆ ಇದು ಕೆಳಗಡೆ ಅನ್ನೋದು ನೀಟಾಗಿ ಫ್ರೈ ಆಗುತ್ತೆ. ಆಗ ನಮಗೆ ಪಿಜ್ಜಾ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಇದು 5 ನಿಮಿಷ ಅನ್ನೋದು ಆಗಿದೆ. ಈಗ ತೆಗಿತಾ ಇದ್ದೀವಿ, ನೋಡೋಣ. ವೆರಿ ನೈಸ್. ನೋಡಿ, ಈ ಥರ ಬಂದಿದೆ. ಇದು ಆಗಬೇಕು. ಅದಕ್ಕೋಸ್ಕರ ಇನ್ನೂ ಒಂದು 5 ನಿಮಿಷ ಹಾಕ್ತೀವಿ. ಇದು ಚೀಸ್ ಅನ್ನೋದು ಫುಲ್ಲು ಮೆಲ್ಟ್ ಆಗಿದೆ. ನೋಡಿ, ಚೀಸ್ ಅನ್ನೋದು ಫುಲ್ ಮೆಲ್ಟ್ ಆಗಿದೆ. ಮೇಲ್ಗಡೆ ಕ್ಯಾಪ್ಸಿಕಮ್ ಅನ್ನೋದು ಹಂಗೆ ಇದೆ. ಕ್ಯಾಪ್ಸಿಕಮ್ಮು ಪನ್ನೀರೆಲ್ಲನೂ ಇನ್ನೊಂದು 5 ಮಿನಿಟ್ಸ್ ಇದ್ದರೆ ಇದು ಲೈಟಾಗಿ ಫ್ರೈ ಆಗುತ್ತೆ. ಆಮೇಲೆ ತವ ಮೇಲೆ ಹಾಕೊಂಡು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತೆ 5 ಮಿನಿಟ್ಸ್ ಹಾಕ್ತೀವಿ, ನೋಡೋಣ. ನೋಡಿ, ಈ ಥರ ಒಂದು ಕಡೆಯಿಂದ ಮರ್ಚ್ಕೋಬೇಕು. ನೋಡಿ, ಒಳಗಡೆ ಮರ್ಚ್ಕೊತಾ ಇದ್ದಾರೆ, ಹಿಂದ್ಗಡೆಗೆ. ನೋಡಿ, ಮರ್ಚ್ಕೊಂಡಿರೋದನ್ನು ನೋಡಿ, ಜಸ್ಟು ನೋಡಿ, ಮತ್ತೆ ಈ ಥರ ಬಾಲ್ ಟೈಪಲ್ಲಿ ಕೆಳಗಡೆ ಇಟ್ಕೊಂಡಿದ್ದಾರೆ. ಕೆಳಗಡೆ ತೋರ್ಸೋಣ. ನೋಡಿ, ಈ ಥರ ಇಟ್ಕೊಂಡು ನೀಟಾಗಿ ಬಾಲ್ ಟೈಪ್ ಮಾಡ್ಕೊಬೇಕು. ಮಾಡಿಕೊಂಡು ಈಗ ಮತ್ತೆ ಅದನ್ನು ಪಿಜ್ಜಾ ಥರ ಮಾಡ್ಕೊತಾರೆ. ಅದನ್ನು ಚೀಸ್ ಅನ್ನೋದು ಕುದೀತಾ ಇದೆ. ಈಗ ಇದನ್ನು ತೆಗಿತಾ ಇದ್ದೀವಿ. ಇದು 9 ನಿಮಿಷ ಆಗಿದೆ. ಈಗ ಆಫ್ ಮಾಡಿ ತೆಗಿಯೋಂಥ.
ಓವೆನ್ ಅನ್ನೋದಿದ್ದರೆ ಪಿಜ್ಜಾ ಥರ ಬರುತ್ತೆ. ಇದು ಮನೆಯಲ್ಲೇ ನಾವು ಬೇಕಾದ್ರೆ ಮಾಡ್ಕೊಬೋದು. ನೋಡಿ ಆಲ್ಮೋಸ್ಟು ಈ ಥರ ಬಂದಿದೆ, ಇದು ತುಂಬ ಸಕ್ಕತ್ತಾಗಿದೆ. ಈಗ ಪ್ಲೇಟಲ್ಲಿಂದ ತೆಗೆದುಬಿಟ್ಟು ಈಗ ತವ ಮೇಲೆ ಹಾಕ್ಕೊಂಡಿದ್ದಾರೆ ಇದನ್ನು. ಇದು ಕೆಳಗಡೆ ಭಾಗ ಫುಲ್ಲು ಫ್ರೈ ಮಾಡ್ಕೊತಾರೆ. ಪಿಜ್ಜಾ ಅವೇನ್ ಅನ್ನೋದಿದ್ರೆ ಇದೇನು ಬೇಡ, ಇದು ಇಲ್ದಿದ್ದಕ್ಕೋಸ್ಕರ ಈ ಥರ ಮಾಡಬೇಕಾಗುತ್ತೆ. ಆದರೆ ಈ ಪಿಜ್ಜಾ ಓವೆನು ಇವ್ರ ಶಾಪಲ್ಲಿದೆ, ಇವರು ಅದರಲ್ಲಿ ಇಟ್ಬಿಟ್ರೆ ಇದು ಫುಲ್ಲು ಕೆಳಗಡೆ ಮೇಲ್ಗಡೆ ಎಲ್ಲನೂ ನೀಟಾಗಿ ಫ್ರೈ ಆಗಿಬಿಡುತ್ತೆ. ನೋಡಿ ಇದು ಕೆಳಗಡೆ ಭಾಗ ಅನ್ನೋದು ಫುಲ್ಲು ನೀಟಾಗಿ ಫ್ರೈ ಆಗಿದೆ, ನೀವು ನೋಡ್ಬೋದು. ನೋಡಿ ಈ ಥರ ಫ್ರೈ ಆಗಿದೆ. ಈಗ ಇದನ್ನು ತೆಗಿತಾ ಇದ್ದಾರೆ. ಪಿಜ್ಜಾ ಅನ್ನೋದು ರೆಡಿಯಾಗಿದೆ. ಪೆಪ್ಪೆ ಪನ್ನೀರ್ ಪಿಜ್ಜಾ ರೆಡಿಯಾಗಿದೆ ಈಗ. ನೋಡಿ ಈಗ ಪಿಜ್ಜಾ ಕಟ್ಟರಲ್ಲಿ ಈಗ ಕಟ್ ಮಾಡ್ಕೊತಾ ಇದ್ದಾರೆ ನೀಟಾಗಿ. ಪಿಜ್ಜಾ ಅನ್ನೋದು ರೆಡಿಯಾಗಿದೆ. ಈಗ ಇದ್ರ ಮೇಲೆ ಏನು ಮಾಡಿ ಅರಿಗೇನೋ ಸೀಸನಿಂಗ್ ಈಗ ಅದ್ರ ಮೇಲೆ ಹಾಕ್ಕೊತಾ ಇದ್ದಾರೆ. ಚಿಲ್ಲಿ ಫ್ಲೆಕ್ಸು ಅದ್ರ ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು. ರೆಡಿಯಾ? ಹಾಂ, ಈಗ ಪಿಜ್ಜಾ ಅನ್ನೋದು ರೆಡಿಯಾಗಿದೆ. ಪೆಪ್ಪೆ ಪನ್ನೀರ್ ಪಿಜ್ಜಾ ರೆಡಿಯಾಗಿದೆ. ಹುಡುಗರು ಕೂಡ ರೆಡಿಯಾಗಿದ್ದಾರೆ ತಿನ್ನೋದಕ್ಕೆ. ಅದಕ್ಕೆ ಹುಡುಗರು ಕೊಟ್ಟಿದ್ದೀವಿ ಫಸ್ಟ್ ಪಿಜ್ಜಾ ತಿನ್ನೋದಕ್ಕೆ. ಈಗ ಇವರು ಹುಡುಗರು ಸ್ಟಾರ್ಟ್ ಮಾಡಿದ್ದಾರೆ. ತಗೊಂಡು ತಿನ್ರಿ ಎಲ್ಲರೂ. ನೋಡಿ ಇವರೇ ನಮ್ಮ ವೈಫವರು, ಇವ್ರ ಅಕ್ಕ ಇವರು ಪುಣೆಯಿಂದ ಬಂದಿರೋ ಅಂಥದ್ದು. ನೋಡಿ ಇವ್ರ ಮಗಳು, ದೊಡ್ಡ ಮಗಳು ಇವಳು, ತನುಶ್ರೀ. ಇವನು ನನ್ನ ಮಗ ಇವನು. ಹೆಂಗೈತಾ ಚಿನ್ಮಯ್? ಸೂಪರ್ ಆಗೈತಾ? ವಾವ್, ನೋಡು. ಇವ್ರು ನಮ್ಮ ಅತ್ತೆ, ಇವರು ನಮ್ಮ ವೈಫ್ ಅವರು ಅಣ್ಣನ ಮಕ್ಕಳು ಇವರಿಬ್ರು. ಈಗ ಎಟ್ಲಂದ್ರ ಚೆನ್ನಾಯ್ತಾ? ನೋಡಿ ಆಗಲೇ ಖಾಲಿ ಪ್ಲೇಟ್. ಎಟ್ಲೊಂದಕ್ಕ ಬಾವುಂದಾ? ನೋಡಿ ಸೂಪರ್ ಆಗಿದೆ ಅಂತ. ನೋಡಿ ಇದು ಎರಡನೇ ಪಿಜ್ಜಾ ಮಾಡ್ತಾ ಇರೋಂಥದ್ದು. ಎರಡನೇ ಪಿಜ್ಜಾ ಬಂದು ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಭಾಗ ತವಾ ಮೇಲೆ ಹಾಕ್ಕೊಂಡು ಇದನ್ನ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಹತ್ರ ಪಿಜ್ಜಾ ಅವೇನಿಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀವಿ. ಈ ಥರ ಮಾಡೋದ್ರಿಂದ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಭಾಗನೂ ಫ್ರೈ ಆಗುತ್ತೆ. ಇದು ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಅದ್ರ ಮೇಲೆ ನೋಡಿ ಸೇಮ್ ಫಸ್ಟ್ ಹೆಂಗೆ ಯಾವ ರೀತಿ ಮಾಡಿದ್ರು ಅದೇ ಥರ ಇದನ್ನು ನೆಕ್ಸ್ಟು ಇದೇ ಥರ ಮಾಡ್ಕೊತಾ ಇದ್ದಾರೆ. ಟೊಮೊಟೊ ಪಿಜ್ಜಾ ಸಾಸು ಮೇಲ್ಗಡೆ ಹಾಕ್ಕೊಂಡು ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದಾರೆ ಎಲ್ಲ ಕಡೆನೂ. ಇದರೆಲ್ಲ ಚೀಸ್ ಹಾಕ್ಕೊತಾ ಇದ್ದಾರೆ. ಅದು ಬೈಟ್ ಪಟ್ಕೊಡ್ದಾ ಅದೇ ಮೆಜರಾಲಾ ಚೀಸು ಮೆಲ್ಟ್ ಆಯ್ತು. ನೋಡಿ ಮೆಜರಾಲಾ ಚೀಸ್ ಪಿಜ್ಜಾ ನಾವು 1 kg ತಂದಿದ್ವಿ. 1 kg ಹೊರಗಡೆ ಇಡಬಾರ್ದು ಅಂತ. ಅದು ತೆಗೆದಿದ ತಕ್ಷಣ ಎಷ್ಟು ಬೇಕೋ ಅಷ್ಟು ನೋಡಿ ಇವರು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದಾರೆ. ಪ್ಲೇಟಲ್ಲಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಬೇಕಾಗಿರೋದು ಇಕ್ಕೊಂಡು ಇನ್ನು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಈಗ ಅದು ಹೊರಗಡೆ ಇಟ್ಟರೆ ಮೆಲ್ಟ್ ಆಗುತ್ತಂತೆ, ಆ ಕಾರಣಕ್ಕೆ ಫ್ರಿಜ್ಜಲ್ಲೇ ಇಟ್ಕೊಡು ಅಂತಂದರು. ಈಗ ನೋಡಿ ಗೋಲ್ಡನ್ ಕಾರ್ನ್ ಪಿಜ್ಜಾ ಮಾಡ್ತಾ ಇದ್ದಾರೆ. ಮೊಜರೆಲ್ಲಾ ಚೀಸ್ ಹಾಕ್ಕೊಂಡು ಅದ್ರ ಮೇಲೆ ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದರದ್ದು ಇದು ಪ್ಯಾಕೆಟು ನೋಡಿ, ಈ ಥರ ಪ್ಯಾಕೆಟ್ ಇದು ರೆಡಿಮೇಡು ಸಿಗುತ್ತೆ. ಇದನ್ನು ತಗೊಂಬಂದ್ವಿ, ಇದನ್ನು ಹಾಕ್ಕೊತಾ ಇದ್ದಾರೆ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದಾರೆ ಮೇಲ್ಗಡೆ. ಇದು ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ನೋಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದಾರೆ. ಈಗ ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ಸಾಲ್ಟ್ ಲೈಟಾಗಿ 1 ಚಿಟಿಕೆಯಷ್ಟು ಸಾಲ್ಟ್. ನೋಡಿ ಲೈಟಾಗಿ ಆನಿಯನ್ ಹಾಕ್ಕೊತಾ ಇದ್ದಾರೆ ಮೇಲ್ಗಡೆ. ಇದಕ್ಕೆ ಇಷ್ಟು ಮಾತ್ರ ಆನಿಯನ್ ಹಾಕ್ಕೊಂಡಿದ್ದಾರೆ, ಸಣ್ಣ ಕೊಯ್ದಿರುವಂಥ ಆನಿಯನ್ ಉದ್ದುದ್ದಕ್ಕೆ. ಓಕೆ, ಈಗ ಇದು ಮೈಕ್ರೋ ಓವೆನಲ್ಲಿ ಇಟ್ಕೊತಾರೆ. ನೋಡಿ ಇದು ಪ್ಲೇಟಲ್ಲಿ ಇಟ್ಕೊಂಡಿದ್ದಾರೆ. ಪ್ಲೇಟಲ್ಲಿ ಇಟ್ಕೊಂಡು ಈಗ ಮೈಕ್ರೋ ಓವೆನಲ್ಲಿ ಇಡೋವಂಥದ್ದು. ಓಕೆ. 6 minutes 6 to 7. ನೋಡಿ ಈಗ 7 minutes ಇಟ್ಟಿದ್ದೀವಿ. 7 minutesಲ್ಲಿ ಇದು ಫ್ರೈ ಆಗಿಬಿಡುತ್ತೆ. ಆಗಲೇ 10 minutes ಇಕ್ಕಿದ್ವಲ್ಲ, ಈಗ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಕಡೆ ಫ್ರೈ ಮಾಡಿಕೊಂಡು ಈಗ ಮೊಜರೆಲ್ಲಾ ಚೀಸು ಮತ್ತು ಸಾಸ್ ಎಲ್ಲ ಹಾಕ್ಕೊಂಡು ಇಟ್ಟಿರೋದು ಒಂದು 7 minutes ಇಟ್ಟಿದ್ದೀವಿ. ಇದು ಫ್ರೈ ಆಗುತ್ತೆ. ಈಗ ಇದೇ ಥರ ಎಲ್ಲ ಪಿಜ್ಜಾಗಳಿಗೂ ಈ ಥರ ಮಾಡ್ಕೊತಾರೆ. ಈ ಥರ ಸೇಮ್ ಫಸ್ಟಲ್ಲಿ ಯಾವ ರೀತಿ ಮಾಡಿದ್ರು ಅದೇ ಥರ ಮಾಡಿಕೊಂಡು ಈ ಥರ ತವಾ ಮೇಲೆ ಹಾಕ್ಕೊಂಡು ಎರಡು ಕಡೆ ಫ್ರೈ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಪಿಜ್ಜಾಗಳು ಮಾಡ್ಕೊಳೋ ಅಂಥದ್ದು. ನೋಡಿ ಇದು ಒಂದು
7 ನಿಮಿಷ ಅನ್ನೋದು ಆಗಿದೆ ನೋಡಿ. ಇದು ಪಿಜ್ಜಾ ಅನ್ನೋದು ನೋಡಿ ಈ ಥರ ನೀಟಾಗಿ ಫ್ರೈ ಆಗಿದೆ. ಇದನ್ನು ಮತ್ತೆ ಕೆಳಗಡೆ ಭಾಗ ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ತವ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಈ ಥರ ಸ್ವಲ್ಪ ಲೈಟಾಗಿ ಕಚ್ಕೊಂಡಿರುತ್ತೆ, ಅದನ್ನು ತೆಗೆದು ಈ ಕಡೆ ಹಾಕ್ಕೊಂಡ್ರೆ ಸೆಟ್ ಆಗುತ್ತೆ. ನೋಡಿ ಎಷ್ಟು ಫಾಸ್ಟಾಗಿ, ಎಷ್ಟು ನೀಟಾಗಿ, ಎಷ್ಟು ಕ್ಲೀನಾಗಿ ಮನೆಯಲ್ಲೇ ಮಾಡಿರೋವಂಥ ಪಿಜ್ಜಾ ಇದು. ನಾರ್ಮಲಾಗಿ ನಿಮ್ಮ ಮನೆಯಲ್ಲೂ ಒಂದು ಮೈಕ್ರೋ ಅವೆನ್ ಅನ್ನೋದು ಇರುತ್ತೆ. ಮೈಕ್ರೋ ಅವೆನಲ್ಲಿ ಈ ಥರ ಇಟ್ಕೊಂಡ್ರೆ ನೀಟಾಗಿ ಒಂದು ಪಿಜ್ಜಾ ಅನ್ನೋದು ನಿಮ್ಮ ಮನೇಲಿ ನೀವೇ ಮಾಡ್ಕೊಂಡು ತಿನ್ಬೋದು. ಈ ಥರ ತೋರಿಸ್ತಾ ಇದ್ದೀವಿ ನೋಡಿ. ತುಂಬ ಚಕ್ಕದಾಗಿ ಒಳಗಡೆ ಮೊಜರೆಲ್ಲಾ ಚೀಸ್ ಅನ್ನೋದು ನೀಟಾಗಿ ಮೆಲ್ಟ್ ಆಗಿ ಈರುಳ್ಳಿ ಎಲ್ಲ ಲೈಟಾಗಿ ಫ್ರೈ ಆಗಿದೆ. ದಾಂಟ್ಲೋನೇ ಆಗಿದೆ. ಪಿಜ್ಜಾ ಅವೆನಲ್ಲಿ ತುಂಬ ಚೆನ್ನಾಗಾಗುತ್ತಂತೆ ನೋಡಿ. ಇದು ಇಷ್ಟು ಮಾತ್ರ ಆಗಿದೆ, ಆದರೆ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ನೋಡಿ ಬೆಲೂನ್ ಅನ್ನೋದು, ಬುಡ್ಡೆ ಅನ್ನೋದು ಬರ್ತಾ ಇದೆ. ಇದು ಆಲ್ಮೋಸ್ಟು ಪಿಜ್ಜಾ ಶಾಪಲ್ಲಿ ಕೂಡ ಇದೇ ಥರ ಇರುತ್ತೆ ಇದು ನೋಡಿ. ಈ ಥರ ನೋಡಿ ಒಳಗಡೆ ಆಚೆ ಕಡೆ ಈಗ 2 ಕಡೆ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇದು ಈಗ ತೆಗಿತಾ ಇದೆ. ಪಿಜ್ಜಾ ಅನ್ನೋದು ರೆಡಿ. ನೋಡಿ ಈ ಥರ ಲೈಟ್ ಬ್ರೌನ್ ಕಲರ್ ಆಗಿ ಈ ಥರ ಫ್ರೈ ಮಾಡ್ಕೋಬೇಕು. 2 ಸೈಡು ಈ ಥರ ಫ್ರೈ ಮಾಡ್ಕೋಬೇಕು. ಫೋರ್ಕಿಂದ ನೋಡಿ ಈ ಥರ ಒಂದು ಹೋಲ್ಸ್ ಮಾಡಿಕೊಂಡ್ರೆ ನೀಟಾಗಿ ಹೊರಗಡೆ 2 ಕಡೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. 2 ಕಡೆ ಫ್ರೈ ಮಾಡಿ ಮತ್ತು ಇದು ಪಿಜ್ಜಾ ಮಾಡೋದ್ರಿಂದ ತುಂಬ ಸಖತ್ತಾಗಿ ಫ್ರೈ ಆಗುತ್ತೆ. ಮತ್ತು ಮಕ್ಕಳು ಅಷ್ಟೇ ಇದನ್ನು ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ. ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು 2ನೇ ಪಾಯಿಂಟ್ ಏನಂತಂದರೆ ಇದರಲ್ಲಿ ಮಂದ ಇರೋದಿಲ್ಲ. ಇದು ಮನೆಯಲ್ಲಿ ಮಾಡೋದ್ರಿಂದ ಮಂದ ಇರೋದಿಲ್ಲ. ಒಳಗಡೆ ಇದು ಮೈದಾ ಅನ್ನೋದು ನೀಟಾಗಿ ಫ್ರೈ ಆಗುತ್ತೆ. ಆ ಕಾರಣಕ್ಕೆ ಮನೆಯಲ್ಲೇ ಮಾಡ್ಕೊಬೋದು ನೀವು. ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರು ತಿನ್ಬೋದು, ವಯಸ್ಸಾದವರು ತಿನ್ಬೋದು. ಪ್ರತಿಯೊಬ್ಬರು ಈ ಥರ ಮಾಡ್ಕೊಂಡು ತಿಂದರೆ ಇದು ಶಾಪಲ್ಲಿ ನೀವು ನೋಡ್ಬೋದು ತುಂಬಾ ಮಂದಕ್ಕಿರುತ್ತೆ. ನಾವು ಎಷ್ಟೇ ಅವ್ರಿಗೆ ಹೇಳಿದ್ರು ಅದು ಮಂದ ಅನ್ನೋದು ಅವರು ಕಡಿಮೆ ಆಗೋದೇ ಇಲ್ಲ. ಆಲ್ಮೋಸ್ಟ್ ಅದು ತುಂಬ ಮಂದಕ್ಕಿರುತ್ತೆ. ಅದು ಬೆಂದಿರೋದಿಲ್ಲ ಒಂದೊಂದು ಸತಿ, ಅದೇ ಥರ ಕೊಡ್ತಾರೆ. ಮತ್ತು ಅದರಿಂದ ಮಕ್ಕಳಿಗೆ ತುಂಬ ಜನಕ್ಕೆ ಫುಡ್ ಪಾಯ್ಸನ್ ಆಗೋದು ಮತ್ತು ಜೀರ್ಣ ಆಗದಿರ ಆಗೋದು ಸುಮಾರು ಜನಕ್ಕೆ ಇದು ಕೇಸಸ್ ಅನ್ನೋದು ಆಗಿದೆ. ಇದು ನೀವು ಮನೇಲೆ ಈ ಥರ ಮಾಡ್ಕೊಳೋದ್ರಿಂದ ನೀವು ಯಾವ ರೀತಿ ನಿಮಗೆ ಫ್ರೈ ಮಾಡಬೇಕೋ ಆ ಥರ ಫ್ರೈ ಮಾಡಿಕೊಂಡು ತಿನ್ಕೋಬೋದು. ನೋಡಿ ಇದು ಡಾಟ್ಸ್ ಅನ್ನೋದು ಇದು ಕಂಪಲ್ಸರಿ ಇಡಬೇಕಂತೆ. ಇದು ಇಡೋದ್ರಿಂದ ಇದು ಉಬ್ಬೋದಿಲ್ಲ. ಇಲ್ಲ ಅಂತಂದರೆ ಆಲ್ಮೋಸ್ಟು ಈ ಥರ ಇಷ್ಟೊಂದು ಹೈಟ್ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ಇದನ್ನು ಈ ಥರ ಡಾಟ್ಸ್ ಆಗಿ ಮಾಡ್ಕೊಂಡು ಟಾಪಿಂಗ್ಸು ಪಡ್ಕೋತೀವಿ ಅಂತ. ಮೇಲ್ಗಡೆ ಟಾಪಲ್ಲಿ ಹಾಕ್ತಾರಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲನೂ, ಅದು ಕೆಳಗಡೆ ಬಿದ್ದೋಗುತ್ತಂತೆ. ಆ ಕಾರಣಕ್ಕೆ ಇದನ್ನು ಡಾಟ್ಸ್ ಮಾಡ್ಕೊಳೋದು. ನೋಡಿ ಈಗ ಮಶ್ರೂಮ್ ಪಿಜ್ಜಾ ಮಾಡೋದಕ್ಕೆ ಈಗ ಸಾಸ್ ಹಾಕ್ಕೊತಾ ಇದ್ದಾರೆ, ಟೊಮೊಟೊ ಪಿಜ್ಜಾ ಸಾಸು. ಈಗ ಎಲ್ಲನೂ ಈ ಥರ ಫ್ರೈ ಮಾಡಿ ಒಂದೇ ಸತಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿದೆ ಇದು ಆಲ್ಮೋಸ್ಟು 14 ಪಿಜ್ಜಾ ಮಾಡಿದ್ದೀವಿ. 14 ಪಿಜ್ಜಾ ಇದೆ. 14 ಪಿಜ್ಜಾನು ಸೇಮ್ ಎಲ್ಲ ಒಂದೊಂದು ಪಿಜ್ಜಾ ಒಂದೊಂದು ಥರ ಮಾಡ್ತಾಯಿದ್ವಿ. ಈಗ ನೋಡಿ ಇಲ್ಲಿ ಸ್ವೀಟ್ ಕಾರ್ನ್ ಗೋಲ್ಡನ್ ಸ್ವೀಟ್ ಕಾರ್ನ್ ಪಿಜ್ಜಾ ರೆಡಿಯಾಗಿದೆ ನೋಡಿ. ಇದು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದಾರೆ ನೋಡಿ. ಅದ್ರ ಮೇಲೆ ಮೊಜರೆಲ್ಲಾ ಚೀಸ್ ಹಾಕ್ಕೊಂಡು ಈಗ ಮಶ್ರೂಮ್ ಹಾಕ್ಕೊತಾ ಇದ್ದಾರೆ. ಅದ್ರ ಮೇಲೆ ಈಗ ಬ್ಲ್ಯಾಕ್ ಪೆಪ್ಪರು ಲೈಟಾಗಿ ಮೇಲ್ಗಡೆ ಉದಿಸ್ಕೊತಾ ಇದ್ದಾರೆ ನೋಡಿ. ಮಶ್ರೂಮ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ಮು ಹಾಕ್ಕೊತಾ ಇದ್ದಾರೆ. ಇದು ರೆಡಿಯಾಗಿದೆ. ಈಗ ಇದನ್ನು ಮೈಕ್ರೋ ಅವೆನಲ್ಲಿ ಹಾಕ್ಕೊತೀವಿ. ಅದು 7 ಮಿನಿಟ್ಸ್ ಇಟ್ಟಿದ್ದೀವಿ. 7 ಮಿನಿಟ್ಸ್ ಇಟ್ಟಿದ್ರೆ ಕರೆಕ್ಟಾಗಿ ಆಗ್ತಾಯಿದೆ. 7 ಮಿನಿಟ್ಸ್ ಇಟ್ಟಿದ್ರೆ ಸಾಕು. ಮಶ್ರೂಮ್ ಪಿಜ್ಜಾ ನೋಡಿ ರೆಡಿಯಾಗಿದೆ. 7 ನಿಮಿಷ ಆಯಿತು. ಈಗ ಹೊರಗಡೆ ತೆಗಿತಾ ಇದ್ದೀವಿ. ನೋಡಿ ನೀಟಾಗಿ ಫ್ರೈ ಆಗಿ ಹೊರಗಡೆ ಬಂದಿರೋಂಥದ್ದು. ನೋಡಿ ಮೈಕ್ರೋ ಅವೆನ್ ಮೇಲೆ ತೆಗೆದವಲ್ಲ, ಅದನ್ನು ಮತ್ತೆ ಇನ್ನೊಂದ್ಸಲಿ 30 ಸೆಕೆಂಡ್ಸ್ ಮಾಡಿಕೊಂಡ್ರೆ ಸಾಕು. 30 ಸೆಕೆಂಡ್ ಬಿಸಿ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತೀವಿ. ನೋಡಿ ಮಶ್ರೂಮ್ ಪಿಜ್ಜಾ ಅನ್ನೋದು ರೆಡಿಯಾಗಿದೆ. ಎಷ್ಟು 1.5 ನಿಮಿಷ ತವ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ವಿ. ಈಗ ಪಿಜ್ಜಾ ಅನ್ನೋದು ರೆಡಿಯಾಗಿದೆ ನೋಡಿ. ಈಗ ಮಾರ್ಗರೇಟಾ ಪಿಜ್ಜಾ ಮಾಡ್ತಾಯಿದ್ದಾರೆ. ಮಾರ್ಗರೇಟಾ ಓನ್ಲಿ ಚೀಸ್ ಚೀಸ್ ಮೊಜರೆಲ್ಲಾ ಚೀಸು ಮೇಲ್ಗಡೆ ಹಾಕ್ಕೊತಾ ಇದ್ದಾರೆ. ಇದ್ರ ಮೇಲ್ಗಡೆ
ಆರಿಗ್ಯಾನೋ ಸೀಸನಿಂಗ್. ಓಕೆ, ಆರಿಗ್ಯಾನೋ ಸೀಸನಿಂಗು ಮೇಲ್ಗಡೆ ಸ್ವಲ್ಪ ಒಂದು ಚಿಟಿಕೆ ಹಾಕ್ಕೊಂಡಿದ್ದೆ. ನೋಡಿ, ಇದು ಪಿಜ್ಜಾ ಅನ್ನೋದು ಪ್ಲೇಟ್ಗೆ ಲೈಟಾಗಿ ಕಚ್ಕೊತಾ ಇದೆ. ಬಿಸಿ ಆದಮೇಲೆ ಕಚ್ಕೊತಾ ಇದೆ. ಆ ಕಾರಣಕ್ಕೆ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಅದರಲ್ಲಿ ಹಾಕ್ಕೊಂಡು ನೋಡಿ ಅದ್ರ ಮೇಲೆ ಪಿಜ್ಜಾ ಹಾಕ್ಕೊಂಡು ಈಗ ಅವೆನಲ್ಲಿ ಇಟ್ಕೊಳ್ಳೋಂಥದ್ದು. ನೋಡಿ, ಮಾರ್ಗರೇಟಾ ಪಿಜ್ಜಾ ಈಗ ರೆಡಿಯಾಗಿದೆ. ಈಗ ಅವೆನಲ್ಲಿ ಇಟ್ಕೊತಾ ಇದ್ದೀನಿ. ಅದು 7 ಮಿನಿಟ್ಸು. ನೋಡಿ, ಮಾರ್ಗರೇಟಾ ಪಿಜ್ಜಾ ಅನ್ನೋದು ರೆಡಿಯಾಗಿದೆ ಈಗ. ನೋಡಿ, ಆಗಲೇ ಸ್ವಲ್ಪ ಗಟ್ಟಿ ಇತ್ತು. ಈಗ ಇದ್ರ ಮೇಲೆ ಹಾಕ್ಕೊಳೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಬಂತು. ಆಮೇಲೆ ಹಾಕ್ಕೊಂಡು ಈಗ ಅದನ್ನು 1.5 ನಿಮಿಷ ಫ್ರೈ ಮಾಡ್ಕೊಂಡು ಕೆಳಗಡೆ ಅದನ್ನು ಸೈಡಿಗೆ ಎತ್ತಿಟ್ಕೊತೀವಿ. ನೋಡಿ, ಈಗ ಮಾರ್ಗರೇಟಾ ಪಿಜ್ಜಾ ಅನ್ನೋದು ತವೆ ಮೇಲೆ ಹಾಕ್ಕೊಂಡು ತೆಗೆದಿದ್ದೀವಿ. ಸಕ್ಕತ್ತಾಗಿದೆ. ನೋಡಿ, ಈಗ ಬೇಬಿ ಕಾರ್ನ್ ಪಿಜ್ಜಾ ಮಾಡ್ತಾಯಿದ್ದಾರೆ. ಸೇಮ್ ಅದೇ ಥರ ಮೇಲ್ಗಡೆ ಸಾಸ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಮೊಜರೆಲ್ಲಾ ಚೀಸ್ ಅದ್ರ ಮೇಲ್ಗಡೆ ಹಾಕ್ಕೊಂಡು ಈಗ ಬೇಬಿ ಕಾರ್ನ್ ಹಾಕ್ಕೊಳೋಂಥದ್ದು. ನೋಡಿ, ಅದ್ರ ಮೇಲ್ಗಡೆ ಟೊಮೊಟೊ ಹಾಕ್ಕೊತಾ ಇದ್ದಾರೆ ಸ್ವಲ್ಪ. ನೋಡಿ, ಫುಲ್ ಹಾಕ್ಕೊಂಡಿದ್ದಾರೆ. ರೆಡಿ. ಈಗ ಅದ್ರ ಮೇಲ್ಗಡೆ ರೆಡ್ ಕ್ಯಾಪ್ಸಿಕಮ್. ನೋಡಿ, ಈಗ ಬೇಬಿ ಕಾರ್ನ್ ಪಿಜ್ಜಾ ಮೈಕ್ರೋವೇವ್ನಲ್ಲಿ ಇಡ್ತೀವಿ. ಇದನ್ನು 7 ಮಿನಿಟ್ಸ್. ನೋಡಿ, ಈಗ ಬೇಬಿ ಕಾರ್ನ್ ಪಿಜ್ಜಾ ರೆಡಿ ಆಗಿದೆ. ನೋಡಿ, ಫುಲ್ಲು ನೀಟಾಗಿ ಫ್ರೈ ಆಗಿದೆ. ತವ ಮೇಲೆ ಫ್ರೈ ಮಾಡ್ಕೊಳ್ತೀವಿ. ನೋಡಿ, ಬೇಬಿ ಕಾರ್ನ್ ಪಿಜ್ಜಾ ರೆಡಿ. ನೋಡಿ, ಈಗ ವೆಜ್ ಲೋಡೆಡ್ ಪಿಜ್ಜಾ ಮಾಡ್ತಾಯಿದ್ದಾರೆ. ವೆಜ್ ಲೋಡ್ ಪಿಜ್ಜಾ ಮಾಡೋದಕ್ಕೆ ಗ್ರೀನ್ ಕ್ಯಾಪ್ಸಿಕಮು, ರೆಡ್ ಕ್ಯಾಪ್ಸಿಕಮು, ಯೆಲ್ಲೋ ಕ್ಯಾಪ್ಸಿಕಮು ಮತ್ತು ಬೇಬಿ ಕಾರ್ನ್, ಪನ್ನೀರು. ಅದರಲ್ಲೇ ಪನ್ನೀರ್ ಹಾಕ್ತಾಯಿದ್ದಾರೆ. ನೋಡಿ, ಅದರಲ್ಲೇ ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ನೋಡಿ, ಅದರಲ್ಲೇ ಮತ್ತೆ 1-2 ಚಿಟಿಕೆ ಅಷ್ಟು ಆರಿಗ್ಯಾನೋ ಸೀಸನಿಂಗ್, ಚಿಲ್ಲಿ ಫ್ಲೆಕ್ಸು. ಚಿಲ್ಲಿ ಫ್ಲೆಕ್ಸು 1 ಚಿಟಿಕೆ. 1 ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದಾರೆ. 1 ಚಿಟಿಕೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದಾರೆ. ಈಗ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಪಿಜ್ಜಾ ಮೇಲೆ ಹಾಕ್ಕೊಳ್ಳೋಂಥದ್ದು. ನೋಡಿ, ಈಗ ವೆಜ್ ಲೋಡೆಡ್ ಪಿಜ್ಜಾ ಮಾಡ್ತಾಯಿದ್ದಾರೆ. ಈಗ ಪಿಜ್ಜಾ ಸಾಸ್ ಹಾಕ್ಕೊಂಡು ಮೊಜರೆಲ್ಲಾ ಚೀಸ್ ಹಾಕ್ಕೊಂಡಿದ್ದಾರೆ. ಈಗ ಅದ್ರ ಮೇಲ್ಗಡೆ ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಎಲ್ಲನೂ ಅದ್ರ ಮೇಲ್ಗಡೆ ಹಾಕ್ಕೊತಾ ಇರೋಂಥದ್ದು. ನೋಡಿ, ಮತ್ತೆ ಅದ್ರ ಮೇಲ್ಗಡೆ ಮೊಜರೆಲ್ಲಾ ಚೀಸ್ ಸ್ವಲ್ಪ ಹಾಕ್ಕೊತಾ ಇದ್ದಾರೆ. ರೆಡಿಯಾಗಿದೆ. ಇದನ್ನು ಒಂದು 6 to 7 ಮಿನಿಟ್ಸ್. ನೋಡಿ, ಈಗ ವೆಜ್ ಲೋಡೆಡ್ ಪಿಜ್ಜಾ ಆಗಿದೆ. ಫುಲ್ ಫ್ರೈ ಆಗಿದೆ. ಇದನ್ನು ತವ ಮೇಲೆ ಹಾಕ್ಕೊಂಡಿದ್ದೀವಿ. ಇದನ್ನು ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡು ತೆಗಿಯೋಂಥದ್ದು. ನೋಡಿ, ವೆಜ್ ಲೋಡೆಡ್ ಪಿಜ್ಜಾ ರೆಡಿಯಾಗಿದೆ. ಸ್ನೇಹಿತರೆ, ನೋಡಿ, ಈಗ ಎಕ್ಸ್ಟ್ರಾ ವೇಗನ್ಸಾ ಪಿಜ್ಜಾ ಮಾಡ್ತಾ ಇದ್ದಾರೆ. ಈಗ ನೋಡಿ, ಟೊಮೊಟೊ ಇಟ್ಕೊತಾ ಇದ್ದಾರೆ. ನೋಡಿ, ಟೊಮೊಟೊ ಹಾಕ್ಕೊಂಡು ಅದ್ರ ಮೇಲೆ ಗ್ರೀನ್ ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕ್ಯಾಪ್ಸಿಕಮ್ಮು ಮತ್ತು ಅದ್ರ ಮೇಲ್ಗಡೆ ಈರುಳ್ಳಿ. ನೋಡಿ, ಅದ್ರ ಮೇಲ್ಗಡೆ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದಾರೆ. ಈಗ ಅದ್ರ ಮೇಲ್ಗಡೆ ಮಶ್ರೂಮ್ ಸ್ವಲ್ಪ. ಮತ್ತು ನೋಡಿ, ಇದನ್ನು ಆಯಿಲ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಇದನ್ನು ಮೈಕ್ರೋವೇವ್ನಲ್ಲಿ ಇಟ್ಕೊತೀವಿ. 7 ಮಿನಿಟ್ಸ್. ನೋಡಿ, ಎಕ್ಸ್ಟ್ರಾ ವೇಗನ್ಸಾ ಪಿಜ್ಜಾ ರೆಡಿಯಾಗಿದೆ. ನೋಡಿ, ಈಗ ತವ ಮೇಲೆ ಹಾಕ್ಕೊಂಡಿದ್ದಾರೆ. ಇದನ್ನು ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡು ಮತ್ತೆ ತೆಗಿಯೋಂಥ. ನೋಡಿ, ಎಕ್ಸ್ಟ್ರಾ ವೇಗನ್ಸಾ ಪಿಜ್ಜಾ ರೆಡಿಯಾಗಿದೆ. ತಂದೂರಿ ಚಿಕನ್ ಪಿಜ್ಜಾ ಮಾಡ್ತಾ ಇದ್ದಾರೆ. ತಂದೂರಿ ಚಿಕನ್ ಪಿಜ್ಜಾ ಮಾಡೋದಕ್ಕೆ ನೋಡಿ, ಅರ್ಧ kgಯಲ್ಲಿ 1 ಭಾಗ ತೊಗೊಂಡಿದ್ದಾರೆ. ಇದು ಇನ್ನು 2 ಭಾಗ ಇದರಲ್ಲೇ ಇದೆ. ಅದು ಇನ್ನೊಂದು 2 ಭಾಗಕ್ಕೆ ಎರಡು ಥರ ಪಿಜ್ಜಾ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಯೂಸ್ ಆಗುತ್ತೆ. ಈಗ ಇದನ್ನು ನೋಡಿ, ಬೇಕಾದಷ್ಟು ಉಪ್ಪು, ಪುಡಿ ಉಪ್ಪು, ಪೆಪ್ಪರ್ ಹಾಫ್ ಟೀ ಸ್ಪೂನು ಪೆಪ್ಪರ್ ಹಾಕ್ಕೊಂಡಿದ್ದಾರೆ. ಚಿಲ್ಲಿ ಪೌಡರು 1/2 ಟೀ ಸ್ಪೂನು, 1 ಸ್ಪೂನಾ? 1 ಸ್ಪೂನ್ ಹಾಕ್ಕೊಂಡಿದ್ದಾರೆ. ತಂದೂರಿ ಚಿಕನ್ ಮಸಾಲ, ಇದು ತಂದೂರಿ ಚಿಕನ್ ಮಸಾಲ 1.5 ಸ್ಪೂನ್ ಹಾಕ್ಕೊಂಡಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ಟೀ ಸ್ಪೂನು ಆಯಿಲು, ಹಾಫ್ ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದಾರೆ. ನೋಡಿ, ಇದನ್ನು ಈಗ ಆಯಿಲ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾಯಿದ್ದಾರೆ.
ನೋಡಿ ಇದನ್ನ ಒಂದು ಈಗ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡ್ಕೊಂಡು ಇನ್ನೂ ಒಂದು 10 ನಿಮಿಷಗಳ ಕಾಲ 10ರಿಂದ ಒಂದು 15 ನಿಮಿಷ ಬಿಡ್ತಾರೆ. ಇದನ್ನ ಕಾಯ್ಲಿಕ್ಕೆ ಇಟ್ಟಿದ್ದಾರೆ. ನೋಡಿ ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಚಿಕನ್ ಅನ್ನೋದು ಪ್ಯಾನಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದಾರೆ. ಎಣ್ಣೆಯಲ್ಲಿ ಹಾಕ್ಕೊಂಡು ಈಗ ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಇದು ಆಲ್ಮೋಸ್ಟ್ ಒಂದು 15ರಿಂದ 20 ನಿಮಿಷವರೆಗೂ ಇದನ್ನ ಫ್ರೈ ಮಾಡ್ಕೊಬೇಕು. ಇದು ಬೇಯಬೇಕು, ಚಿಕನ್ ಅನ್ನೋದು ಬೇಯಬೇಕು. ಬೇಯೋವರೆಗೂ ಇದನ್ನ ಫ್ರೈ ಮಾಡ್ಕೊತಾರಂತೆ. ಫ್ರೈ ಆದಮೇಲೆ ನೋಡಿ ಆ ಥರ ಪ್ರೆಸ್ ಮಾಡಿದ್ರೆ ಪೀಸ್ ಆಗಬೇಕು. ಪೀಸ್ ಆದರೆ ಅದು ಬೆಂದಿದೆ ಅಂತ ಬಿಟ್ಟು ಬೆಂದಮೇಲೆ ಇದನ್ನು ಇಳಿಸ್ಕೊತಾರೆ. ಸ್ನೇಹಿತರೆ ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ನೋಡಿ ಈಗ ನೋಡಿ ಈ ಥರ ಹಿಂಗೆ ಕಟ್ ಮಾಡಿದ್ರೆ ನೋಡಿ ಪೀಸ್ ಆಗ್ತಾ ಇದೆ. ಇದು ಫುಲ್ ಬೆಂದಿದೆ. 100% ಇದನ್ನು ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ್ದಾದಮೇಲೆ ಈಗ ಆಫ್ ಮಾಡ್ಕೊಂಡಿದ್ದಾರೆ. ಇದು ಸ್ನೇಹಿತರೆ ನೋಡಿ, ಈಗ ತಂದೂರಿ ಚಿಕನ್ ಪಿಜ್ಜಾ ಮಾಡ್ತಾ ಇದ್ದಾರೆ. ಈಗ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಈಗ ಹಾಕ್ಕೊಳ್ತಾ ಇದ್ದಾರೆ. ಈಗ ಅದ್ರ ಮೇಲ್ಗಡೆ ಗ್ರೀನ್ ಕ್ಯಾಪ್ಸಿಕಮ್ ಇಟ್ಕೊತಾರೆ. ಸ್ವಲ್ಪ ಈರುಳ್ಳಿ ನೋಡಿ, ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈಗ ರೆಡಿ ಆಗಿದೆ. ಇದನ್ನು ಮತ್ತೆ ಮೈಕ್ರೋ ಓವೆನಲ್ಲಿ ಇಟ್ಕೊಂಡು ಈ ತಂದೂರಿ ಚಿಕನ್ ಪಿಜ್ಜಾ ಈಗ ರೆಡಿ ಆಗಿದೆ. ಈಗ ಓವೆನಲ್ಲಿ ಇಟ್ಕೊತಾರೆ. ನೋಡಿ, ತಂದೂರಿ ಚಿಕನ್ ಪಿಜ್ಜಾ ರೆಡಿ. ಸೂಪರ್ ಆಗಿದೆ. ನೋಡಿ, ಸ್ಪೈಸಿ ಗ್ರೀನ್ ಚಿಕನ್ ಪಿಜ್ಜಾ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಪುದೀನ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಇದು ತೊಳೆದಿರೋಂಥ ಕೊತ್ತಂಬರಿ ಸೊಪ್ಪು ತೊಳೆದು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಇದರಲ್ಲೇ 3 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. ಕಟ್ ಮಾಡಿ 3 ಹಸಿಮೆಣಸಿನ್ಕಾಯಿ ಹಾಕ್ಕೊತಾರಂಥದ್ದು. ನೋಡಿ, ಅದರಲ್ಲೇ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಫ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದಾರೆ. ಇದನ್ನು ಪೇಸ್ಟ್ ಮಾಡ್ಕೊತಾರೆ. ನೋಡಿ, ಈಗ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಆಮೇಲೆ ಇದನ್ನು ಚಿಕನ್ನಲ್ಲಿ ಹಾಕ್ಕೊತಾರೆ. ನೋಡಿ, ಇದರಲ್ಲಿ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದಾರೆ. ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಆಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ದಾರಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಚಿಲ್ಲಿ ಪೇಸ್ಟ್ ಮಾಡ್ಕೊಂಡಿರೋದು ಈಗ ಎಣ್ಣೆಯಲ್ಲಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಇದು ಸ್ಪೈಸಿ ಗ್ರೀನ್ ಚಿಕನ್ ಪಿಜ್ಜಾ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ ಎಣ್ಣೆಯಲ್ಲಿ ಹಾಕ್ಕೊಂಡು. ಈಗ ಪೆಪ್ಪರ್ ಪೌಡರು 1 ಸ್ಪೂನ್ ಹಾಕ್ಕೊಂಡಿದ್ದಾರೆ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದಾರೆ, ಪುಡಿ ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಫ್ರೈ ಆಗಿದೆ ಅದು. ಈಗ ಚಿಕನ್ ಹಾಕ್ಕೊಂಡಿದ್ದಾರೆ. ನೋಡಿ, ಗ್ರೀನ್ ಚಿಕನ್ ಪಿಜ್ಜಾ ಮಾಡೋದಕ್ಕೆ ಒಂದು 5 ನಿಮಿಷ ಆಗಿದೆ. 5 ನಿಮಿಷದಿಂದ ಇನ್ನೂ ಫ್ರೈ ಮಾಡ್ಕೊತಾ ಇದ್ದಾರೆ. ಇದು ಫುಲ್ಲು ಬೇಯೋವರೆಗೂ 100% ಬೇಯೋವರೆಗೂ ಇದನ್ನು ಫ್ರೈ ಮಾಡ್ಕೊತಾರೆ. ಇದು ಫುಲ್ ಬೆಂದಿದೆ. ಈಗ ಆಫ್ ಮಾಡಿಕೊಂಡು ಇದನ್ನ ಇಳಿಸ್ಕೊತಾರೆ. ನೋಡಿ, ಚಿಕನ್ ಅನ್ನೋದು ನೋಡಿ ಈ ಥರ ಬೆಂದಿದೆ. ಫುಲ್ಲು ಬಿಸಿ ಇದೆ. ನೋಡಿ, ಈ ಥರ ಬೇಯಿಸ್ಕೊಂಡಿದ್ದಾರೆ. ಈಗ ಇದನ್ನು ಆಫ್ ಮಾಡ್ಕೊಂಡಿದ್ದಾರೆ. ಈಗ ಸ್ಪೈಸಿ ಗ್ರೀನ್ ಚಿಕನ್ ಪಿಜ್ಜಾ ಮಾಡ್ತಾ ಇದ್ದಾರೆ. ಈಗ ಚಿಕನ್ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಹೊರಗಡೆ ಇಡ್ತಾ ಇದ್ದಾರೆ. ಇದು ತುಂಬಾ ಈಸಿ ಇದು ಮಾಡೋದು. ನೋಡಿ, ನಾವು ಆಲ್ಮೋಸ್ಟ್ ತಿಂಗ್ಳಿಗೆ 1 ಸಲ 2 ಸಲ ಹೋಗ್ತಾ ಇರ್ತೀವಿ. ನಾನೇ ಸುಮಾರು 1000 ರೂಪಾಯಿ ಪಿಜ್ಜಾಗೆ ಕೊಟ್ಟಿದ್ದೆ. ನನಗೆ ಗೊತ್ತಿಲ್ಲ ಈ ಥರ ಪಿಜ್ಜಾ ಮಾಡೋದು. ನೋಡಿ, ಇವಾಗ ನಮ್ಮ ಅಣ್ಣವ್ರು ಬಂದು ಈ ಥರ ಹೇಳ್ಕೊಟ್ಟಿದ್ದಾರೆ. ಇದು ಈಗಿಂದ ನಾವೇ ನಮ್ಮ ಮನೇಲೇ ಈ ಥರ ಮಾಡ್ಕೋಬೋದು. ಈಗ ನೋಡಿ, ಮೊಜರೆಲ್ಲಾ ಚೀಸ್ ಅನ್ನೋದು ಚಿಕ್ಕ ಪ್ಯಾಕೆಟ್ ಬರುತ್ತೆ. ಇದು 1 kg ಪ್ಯಾಕೆಟ್ ನಾವು ತಂದಿರೋ ಅಂಥದ್ದು. ನೀವು ಕೂಡ ನೀವು ಎಲ್ಲಾದರೂ ಮಾಡ್ಕೋಬೇಕಂತಂದರೆ ಚಿಕ್ಕ ಪ್ಯಾಕೆಟ್ ಸಿಗುತ್ತೆ. ಮತ್ತು ಎಲ್ಲ ಥರದ್ದು ಇಲ್ಲಿ ನಾನು ತೋರಿಸಿದಿರಲ್ಲ ಈ ಇಂಗ್ರೀಡಿಯೆಂಟ್ಸ್ ನೀವು ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ನೀವು ನಿಮ್ಮ ಮನೇಲೇ ಮಾಡ್ಕೊಂಡು ತಿನ್ಕೋಬೋದು. ನೋಡಿ, ಈಗ ಅದ್ರ ಮೇಲ್ಗಡೆ ಗ್ರೀನ್ ಕ್ಯಾಪ್ಸಿಕಮ್ ಹಾಕ್ಕೊಂಡು ಈಗ ರೆಡಿ ಆಗಿದೆ ಇದು. ಈಗ ಇದನ್ನು ಮೈಕ್ರೋ ಓವೆನ್ನಲ್ಲಿ ಇಟ್ಕೊತಾರೆ. ನೋಡಿ, ಸ್ಪೈಸಿ ಗ್ರೀನ್ ಪಿಜ್ಜಾ ರೆಡಿ ಆಗಿದೆ. ಈಗ ಇದರಲ್ಲಿ ಮೈಕ್ರೋದಲ್ಲಿ ಇಟ್ಕೊತಾ ಇದ್ದಾರೆ. 7 ಮಿನಿಟ್ಸ್. ಸ್ಪೈಸಿ ಗ್ರೀನ್ ಚಿಕನ್ ಪಿಜ್ಜಾ ರೆಡಿ ಆಗಿದೆ. ಆಮೇಲೆ ಹಾಕ್ತಾರೆ. ಸ್ಪೈಸಿ ಗ್ರೀನ್ ಚಿಕನ್ ಪಿಜ್ಜಾ ರೆಡಿ ಆಗಿದೆ. ನೋಡಿ, ಈಗ ಪೆರಿ ಪೆರಿ ಚಿಕನ್ ಪಿಜ್ಜಾ ಮಾಡೋದಕ್ಕೆ 150ರಿಂದ 160 ಗ್ರಾಮು ಚಿಕನ್ ತೊಗೊಂಡಿದ್ದಾರೆ. ಚಿಕನ್ ತೊಗೊಂಡು ಈಗ 1/2 ಟೀ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದಾರೆ. ಬ್ಲ್ಯಾಕ್ ಪೆಪ್ಪರ್ ಪೌಡರು 1/2 ಟೀ ಸ್ಪೂನ್ ಹಾಕ್ಕೊಂಡಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟು 1/2 ಟೀ ಸ್ಪೂನ್. ಪೆಪ್ರಿಕಾ ಪೌಡರು 1/2 ಟೀ ಸ್ಪೂನು. ನೋಡಿ, ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಎಲ್ಲಾನು.
ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇದೊಂದು 5 ನಿಮಿಷಗಳ ಕಾಲ ನೆನೆಬೇಕಾಗ್ತದೆ. ನೋಡಿ ಪೆರಿ ಪೆರಿ ಚಿಕನ್ ಪಿಜ್ಜಾ ಮಾಡೋದಕ್ಕೆ ಈಗ ಆಯಿಲ್ ಹಾಕ್ಕೊಂಡಿದ್ದಾರೆ. ಆಯಿಲು ಸ್ವಲ್ಪ ಲೈಟಾಗಿ ಬಿಸಿ ಆಗಿದೆ. ಬಿಸಿ ಆದಮೇಲೆ ಈಗ ಚಿಕನ್ ಹಾಕ್ಕೊತಾ ಇದ್ದಾರೆ. ಈಗ ಮಿಕ್ಸ್ ಮಾಡಿದ್ರಲ್ಲ ಆ ಚಿಕನ್ ಈಗ ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ. ಇದನ್ನು ಆಲ್ಮೋಸ್ಟು ಫುಲ್ಲು ಬೇಯೋವರೆಗೂ ಇದನ್ನು ಬೇಯಿಸ್ಕೊತಾರೆ. ಈ ಥರ 100% ಇದನ್ನು ಬೆಂದೋಗ್ಬೇಕು. ಬೇಯೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾರೆ. ನೋಡಿ ಈಗ ಪೆರಿ ಪೆರಿ ಚಿಕನ್ ಪಿಜ್ಜಾ ಮಾಡ್ತಾ ಇದ್ದಾರೆ. ಈಗ ಆಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಚಿಕನ್ನು ಈಗ ಅದ್ರ ಮೇಲೆ ಹಾಕ್ಕೊತಾ ಇದ್ದಾರೆ. ನೋಡಿ ಅದ್ರ ಮೇಲ್ಗಡೆ ಕ್ಯಾಪ್ಸಿಕಮ್ಮು, ಗ್ರೀನ್ ಕ್ಯಾಪ್ಸಿಕಮ್ಮು ಮತ್ತು ರೆಡ್ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದಾರೆ. ಅಷ್ಟೇ. ಚಿಕನ್ ಪೆರಿ ಪೆರಿ ಪಿಜ್ಜಾ ಈಗ ರೆಡಿ ಆಗಿದೆ. ನೋಡಿ ಈಗ ಅವೆನಲ್ಲಿ ಇಟ್ಕೊತಾ ಇದ್ದಾರೆ. ನೋಡಿ ಪೆರಿ ಪೆರಿ ಚಿಕನ್ ಪಿಜ್ಜಾ ರೆಡಿ ಆಗಿದೆ. ಈಗ ಇದನ್ನು ತವ ಮೇಲೆ ಹಾಕ್ಕೊಂಡು ನೋಡಿ ಪೆರಿ ಪೆರಿ ಚಿಕನ್ ಪಿಜ್ಜಾ ರೆಡಿ. ಸ್ನೇಹಿತರೆ ನಮಸ್ಕಾರ. ನೋಡಿ ಪಿಜ್ಜಾಸ್ ಎಲ್ಲನೂ ರೆಡಿ ಆಗಿದೆ. ಪಿಜ್ಜಾ ಅನ್ನೋದು ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದು ಪಿಜ್ಜಾನು ಒಂದು ಯೂನಿಕ್ಕಾಗಿ ನೀಟಾಗಿ ಕರೆಕ್ಟಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಮತ್ತು ಇದು ವಿತೌಟು ಪಿಜ್ಜಾ ಮೇಕರು, ಪಿಜ್ಜಾ ಓವೆನ್ನು ಇಲ್ದಿರಾನೆ ಇದು ಬರೀ ಓವೆನಲ್ಲಿ ಮಾಡಿರೋಂಥದ್ದು. ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇದು ಮಾಡಿ ಆಲ್ಮೋಸ್ಟು ತೊಗೊಂಡಿದೆ. ಇದು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು ಈಗ ಆಲ್ಮೋಸ್ಟು 9:30 ಆಗಿದೆ. 9:30 10 ಗಂಟೆ ಆಗಿದೆ ನೈಟು. ಇಷ್ಟೊತ್ತಲ್ಲಿ ಆಗಿರೋದು. ನೋಡಿ ನೀವು ನೋಡ್ಬೋದು ಪ್ರತಿಯೊಂದು ಪಿಜ್ಜಾ ಇಲ್ಲಿ ಮಾಡಿರೋಂಥದ್ದು. ನೋಡಿ ಇಲ್ಲಿ 10 ಪಿಜ್ಜಾ ಇದೆ. 10 ಪಿಜ್ಜಾ ಪ್ಲಸ್ ಆಗಲೇ ಒಂದು ಪಿಜ್ಜಾ. ನೋಡಿ ಪಿಜ್ಜಾ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದು ಆಲ್ಮೋಸ್ಟು ಒಂದು 8ರಿಂದ 9 ಅವರ್ ತೊಗೊಂಡಿದೆ. ಇದು 9 ಅವರು ಮಾಡಿರೋ ಅಂಥದ್ದು. ಇದು ಲೈಟಾಗಿ ಈಗ ಸ್ವಲ್ಪ ಆರಿದೆ. ಆ ಕಾರಣಕ್ಕೆ ಇದು ಈ ಥರ ಗಟ್ಟಿ ಕಾಣಿಸ್ತಾ ಇದೆ. ಈಗ ಬನ್ನಿ ನೋಡಿ ಟೇಸ್ಟ್ ನೋಡೋಣ. ನೋಡಿ ಸ್ವಲ್ಪ ಆರಿದೆ ಅಷ್ಟೇ. ಇದನ್ನು ಮಾಡ್ತಾನೆ ತಿಂದರೆ ಇದು ತುಂಬ ಸಖತ್ತಾಗಿರುತ್ತೆ. ಇವಾಗ ನೀವು ಪಿಜ್ಜಾ ಶಾಪಲ್ಲಿ ಹೋದರೆ ನೀಟಾಗಿ ಅಲ್ಲೇ ಬಿಸಿ ಬಿಸಿನೇ ಕೊಡ್ತಾರೆ. ಬಿಸಿ ಬಿಸಿ ಮಾಡಿ ಕೊಟ್ಟಿದ ತಕ್ಷಣ ತಿಂದರೆ ಸೂಪರಾಗಿರುತ್ತೆ. ನೋಡಿ ಇದೂ ಅಷ್ಟೇ. ನೋಡಿ ಇವರೇ ಇದು ಮಾಡಿರೋಂಥದ್ದು. ಇವರು ಹೆಡ್ ಕುಕ್. ಇವರು ವೀರೇಂದ್ರ ಅಂತಬಿಟ್ಟು ನಮ್ಮ ಅಣ್ಣವರು ಅಲ್ಲಿ ಪುಣೆದಲ್ಲಿ ಶಾಪಲ್ಲಿ ಹೆಡ್ ಕುಕ್ಕು. ಇವ್ರ ಜೊತೆಯಲ್ಲಿ ಒಂದು 2 ಕೆಲಸ ಮಾಡ್ತಾರಲ್ಲಿ. 2 ಕೆಲಸ ಕಿಕ್ಕೊಂಡು ಅಲ್ಲಿ ಮಾಡಿಸೋ ಅಂಥದ್ದು. ಆಲ್ಮೋಸ್ಟು ದಿನಕ್ಕೇನಿಲ್ಲ ಅಂತಂದ್ರೆ 150ರಿಂದ 200 ಪಿಜ್ಜಾ ರೆಡಿ ಮಾಡಿ ಕೊಡ್ತಾ ಇರ್ತಾರೆ. ಅಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಕರೆಕ್ಟಾಗಿರುತ್ತೆ. ಪ್ಲಸ್ ಅವ್ರಿಗೆ ಬೇಕಾದಂಥ ಟೂಲ್ಸ್ ಪ್ರತಿಯೊಂದು ಅಲ್ಲೇ ಅವ್ರ ಹತ್ರ ಇರುತ್ತೆ. ಆ ಕಾರಣಕ್ಕೆ ಅವರು ಅರ್ಜೆಂಟು ಅಲ್ಲಿ ನೀಟಾಗಿ ಕ್ಲೀನಾಗಿ ಎಲ್ಲ ಬರುತ್ತೆ. ಇಲ್ಲಿ ನಮ್ಮ ಹತ್ರ ಇರೋದ್ರಲ್ಲಿ ಅವರು ಮಾಡಿ ತೋರಿಸಿದ್ದಾರೆ. ತುಂಬ ಯೂನಿಕ್ಕಾಗಿ ಇದೆ. ಮತ್ತು ನೋಡಿ ಇದು ಬರೀ 7 ನಿಮಿಷ ಮೈಕ್ರೋವೇವ್ನಲ್ಲಿ ಇಟ್ಕೊಂಡು ಇದು ತೆಗೆದಿರೋ ಅಂಥದ್ದು. ತುಂಬ ಚೆನ್ನಾಗೇ ಬಂದಿದೆ. ನೀವು ಮನೇಲಿ ನೀವು ಮಾಡಿಕೊಂಡು ತಿನ್ಕೋಬೋದು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.